ಇದು ನನ್ನ ಪೇಜಲ್ಲಿ ನಾನು ರಿವ್ಯೂ ಮಾಡಿರೋ ಬೈಕ್ಸಲ್ಲಿನೇ ಹೈಲಿ ಎಕ್ಸ್ಪೆನ್ಸಿವ್ ಗಾಡಿ ಇದು. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ಲಾಗ್ಗೆ ವೆಲ್ಕಮ್. ಬರ್ತಾ ಇದ್ದೀನಿ. ಸ್ಟಾಕಲ್ಲಿನ ಈ ಮಟ್ಟಕ್ಕೆ ಸೌಂಡ್ ಇದೆ ಅಂದರೆ ಎಕ್ಸಾಸ್ಟ್ ಎಲ್ಲ ಹಾಕ್ಸಿದ್ರೆ ಇವತ್ತು ನಾವು ರಿವ್ಯೂ ಮಾಡ್ತಿರೋ ಗಾಡಿ ಬಂದು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಅಂತ. ಈ ಗಾಡೀಲಿ ಫಸ್ಟ್ ಗೇರಲ್ಲಿ ಸೆಕೆಂಡ್ ಗೇರಲ್ಲಿ ಇರೋ ಫುಲ್ಲು ಯಾವ ನಿಂಜಾ ಯಾವ R3 ಇಲ್ಲ. ಬಂದು ಈ ಗಾಡಿ ಹೇಗಿದೆ ಅಂತ ನೋಡ್ಕೊಬರೋದ. ಗಾಡಿನ ಫ್ರಂಟಲ್ಲಿ ನೋಡೋದಾದ್ರೆ ಹೆಡ್ಲೈಟ್ ಸೆಟಪ್ಪು LED ಆಗಿರೋದ್ರಿಂದ ಬೊಂಬಾಟ ಕಾಣಿಸುತ್ತೆ. ಇವರು ಬಾರ್ ಆ್ಯಂಡ್ ಮಿರರ್ಸ್ ಕೂಡ ಹಾಕ್ಸಿದ್ದಾರೆ, ನೋಡೋಕೆ ಮಾತ್ರ ಲುಕ್ಕು ಸೈಕ ಕಾಣುತ್ತೆ. ಎರಡು ಎಕ್ಸಾಸ್ಟ್ ಆಚೆ ಬಂದಿರೋದು ಕಾಣಿಸ್ತಾ ಇರ್ಬೋದು. ಸೊ ಇದು 648cc ಪ್ಯಾರಲಲ್ ಟ್ವಿನ್ ಇಂಜಿನು, 52 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು, 47 bhp. ಫ್ರಂಟಲ್ಲಿ ನೋಡೋದಾದ್ರೆ 100 ಸೆಕ್ಷನ್ CA ಟೈರ್ ಕೊಟ್ಟಿರೋದು, ಬ್ಯಾಕಲ್ಲಿ 130 ಸೆಕ್ಷನ್ ಇದೆ. ಈ ಗಾಡಿನಲ್ಲಿ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ಕು, ಬ್ಯಾಕಲ್ಲಿ ಗ್ಯಾಸ್ ಚಾರ್ಜರ್ಡ್ ಸಸ್ಪೆನ್ಷನ್ನು, ಫ್ರಂಟಲ್ಲಿ 41 mm ಇರೋದು. ಸೀಟ್ ಕೂಡ ಕಂಫರ್ಟಬಲ್ ಆಗೇ ಇದೆ. ಬನ್ನಿ ಚಚ್ಚೋದ ಗಾಡಿನ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. Congratulations, brother. Congratulations. 160 ಹೋಯ್ತಿದ್ದು 160 ಹಾಂ. ಬ್ರೇಕ್ಸ್ ಮಾತ್ರ ಸೈಕ್ ಆಗಿದೆ ಈ ಗಾಡೀಲಿ. KTM ಅವ್ರಿಗೆ ಈ ಗಾಡಿ ಕಂಡ್ರೇನೆ ಆಗಲ್ಲ ಲಿಟ್ರಲಿ. ಗುರು KTM 390s ಎಲ್ಲ ಸಿಂಗಲ್ ಸಿಲಿಂಡರ್ ಗಾಡಿಗಳು. ಇದೇ ಬೇರೆ ಕ್ಯಾಟಗರಿ, ಅದೇ ಬೇರೆ ಕ್ಯಾಟಗರಿ. ಸಿಂಗಲ್ ಸಿಲಿಂಡರಲ್ಲಿ, ಡಬಲ್ ಸಿಲಿಂಡರಲ್ಲಿ. ಆದರೂ ಈ ಗಾಡಿ ಮಾತ್ರ ಟ್ರಾಫಿಕ್ ಎಲ್ಲ ಅಲ್ಲ ಗುರು. ಇದರಲ್ಲಿ ಇವಾಗ 30 ಲೀಟರ್ ಫ್ಯೂಲ್ ಟ್ಯಾಂಕ್ ಇರೋದು, ಮೈಲೇಜ್ ಎಲ್ಲ 120 ಕೊಡುತ್ತೆ. ಒಂದು ಫುಲ್ ಟ್ಯಾಂಕಲ್ಲಿ 300 ಕಿಲೋಮೀಟರ್ಸ್ ಹೋಗ್ಬೋದು. ಇವಾಗ ಈ ಗಾಡಿ ಕೆಲವೊಂದಿಷ್ಟು ಹುಡುಗಿರು ಕ್ರಶ್ ಕೂಡ ಆಗಿದೆ. ನೋಡಿ ಏನು ಮಾಡ್ತೀರಾ ಅಷ್ಟೇ. ಈ ಗಾಡಿ ಅಂತೂ ತುಂಬಾ ಹೀಟ್ ಆಗುತ್ತೆ, ಕಾಲ ಹತ್ರ ಎಲ್ಲ ಸುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ರಾಯಲ್ ಎನ್ಫೀಲ್ಡ್ ಅವರು ಒಂದು 30 ರೂಪಾಯಿದು ಗಾಡಿ ಕೊಟ್ಬಿಟ್ಟವ್ರೆ. ಎಕ್ಸ್ಟ್ರಾ ಏನೋ ತಲೆನೇ ಕೆಡ್ಸ್ಕೊಂಡಿಲ್ಲ ಅವರು. ಒಳ್ಳೊಳ್ಳೆ ಪಾರ್ಟ್ಸ್ನೆಲ್ಲ ತೊಗೊಂಡೋಗಿ ಎಕ್ಸಸರೀಸ್ ಅಂತ ಮಾಡವ್ರೆ. ಏನೇನು ಮಾಡ್ತಾರೋ ಏನೋ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ನನ್ನ ಪ್ರಕಾರ ಈ ಗಾಡೀಲಿ ಮೇಯ್ನ್ಲಿ ಮಿಸ್ಸಿಂಗ್ ಪಾಯಿಂಟ್ ಏನಂದರೆ ಕ್ವಿಕ್ ಶಿಫ್ಟರು. ಇದೊಂದು ಆಪ್ಷನ್ ಆಗಾದರೂ ಕೊಟ್ಟರೆ ಹೆಂಗೋ ನಮ್ಮ ಹುಡುಗರು ಹಂಗೋ ಹಿಂಗೋ ಮಾಡೇನೋ ಹಾಕ್ಸ್ಕೊತಾರೆ. ಅದೊಂದಿದ್ರೆ ನೋಡ್ಗುರು ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು ಈ ಗಾಡೀಲಿ. ಗೇರ್ ಶಿಫ್ಟಿಂಗ್ ಅಂತೂ ಬೆಣ್ಣೆ ಥರ ಐತೆ ಈ ಗಾಡೀಲಿ. ಆರಾಮಾಗಿ 190 ಎಲ್ಲ ಆರಾಮಾಗಿ ಹೊಡಿಬೋದು, ತೊಂದರೆನೇ ಇಲ್ಲ. ಸರ್ವಿಸ್ ಕಾಸ್ಟ್ ಎಲ್ಲ ಎವ್ರಿ ಸರ್ವಿಸ್ ಒಂದು 6000 ಬರುತ್ತೆ. 6000 ಕಡಿಮೆನೇ ಗುರು ಈ ಗಾಡಿಗೆ. ಇಂಥ ಗಾಡಿ ಇಟ್ಟೆಲ್ಲ ಮೇಂಟೈನ್ ಮಾಡ್ತೀರ ಅಂದರೆ ಮೊದಲೇ ಪ್ರಿಪೇರ್ ಆಗಿರಬೇಕು, ಇಲ್ಲ ತೊಗೊಳಕ್ಕೆ ಹೋಗಬೇಡಿ. ಪಿಕಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಈ ಗಾಡೀಲಿ. ಒಂದು ಡೌನ್ ಶಿಫ್ಟ್ ಮಾಡಿ ಅಪ್ ಶಿಫ್ಟ್ ಮಾಡಿದರೆ ರಾಕೆಟ್ ಗುರು ಈ ಗಾಡಿ ಮಾತ್ರ ಸೈಕು. ಸ್ಟೇ ಟ್ಯೂನ್ ಬಾಯ್ಸ್, ಇನ್ನೊಂದು ಗಾಡಿ ಐತೆ ನೆಕ್ಸ್ಟ್ ಲೆವೆಲ್ ಗಾಡಿ. ಸೊ ಗೆಸ್ ಮಾಡಿ ಯಾವ ಗಾಡಿ ಇರ್ಬೋದು ಅಂತ ಕಮೆಂಟ್ ಹಾಕಿ.